ಹಾಗಾಗಿ ಅಲ್ಲಿ ನಡೆದಿದ್ದು ಒಂದು ಹೆಣ್ಣಿನಿಗಾಗಿ. ಹಿಂದೆ ರಾಮಾಯಣ ನಡೆದಿದ್ದು ಹೆಣ್ಣಿಗಾಗಿ, ಮಹಾಭಾರತ ನಡೆದಿದ್ದು ಹೆಣ್ಣಿಗಾಗಿ, ಆಮೇಲೆ ವರ್ಲ್ಡ್ ವಾರ್ ನಡೆದಿದ್ದು ಒಂದು ಹೆಣ್ಣಿಗಾಗಿ. ಇಲ್ಲಿ ಆನೆಗಳ ಒಳಗೆ ನಮ್ಮಲ್ಲಿ ಒಂದು ಮದಗಜಗಳ ಹೋರಾಟ ನಡೆದಿದ್ದು ಒಂದು ಹೆಣ್ಣಿಗಾಗಿ. ಅದು ಹೇಳಕ್ಕೆ ಬರಲ್ಲ, ಯಾಕೆಂದರೆ ಮದ ಬಂದ ಆನೆಗಳು ಹೊಡೆದಾಡ್ತವೆ. ಅಲ್ಲೇನು ರಾಜ್ಯಭಾರ ಮಾಡೋಕ್ಕಲ್ಲ. ಹೆಣ್ಣಾನೆಗಳ ಗುಂಪಿಗೆ ಒಂದು ವಯಸ್ಸಾದ ಹೆಣ್ಣಾನೆ ರಾಣಿ. ಗಂಡಾನೆಗಳು ಲೆಕ್ಕಕ್ಕಿಲ್ಲ. ಗಂಡಾನೆಗಳು ಒಂದು ಅಲೆಮಾರಿಗಳು. ಇವತ್ತಿಲ್ಲಿದ್ದರೆ ಇನ್ನೊಂದು ತಿಂಗಳು ಬಿಟ್ಟು ಇನ್ನೆಲ್ಲ ತಮಿಳ್ನಾಡಲ್ಲೋ ಇನ್ನೆಲ್ಲ ಹೋಗುತ್ತೆ. ಹಾಗಾಗಿ ಅಲ್ಲಿ ನಡೆದಿದ್ದು ಒಂದು ಹೆಣ್ಣಿನಿಗಾಗಿ. ಹಿಂದೆ ರಾಮಾಯಣ ನಡೆದಿದ್ದು ಹೆಣ್ಣಿಗಾಗಿ, ಮಹಾಭಾರತ ನಡೆದಿದ್ದು ಹೆಣ್ಣಿಗಾಗಿ, ಆಮೇಲೆ ವರ್ಲ್ಡ್ ವಾರ್ ನಡೆದಿದ್ದು ಒಂದು ಹೆಣ್ಣಿಗಾಗಿ. ಇಲ್ಲಿ ಆನೆಗಳ ಒಳಗೆ ನಮ್ಮಲ್ಲಿ ಒಂದು ಮದಗಜಗಳ ಹೋರಾಟ ನಡೆದಿದ್ದು ಒಂದು ಹೆಣ್ಣಿಗಾಗಿ. ಅಲ್ಲೊಂದು ಹೆಣ್ಣು ಹೀಟಿಗೆ ಒಂದು ಹೆಣ್ಣಾನೆ ಇತ್ತು. ಆ ಹೆಣ್ಣಾನೆಗಾಗಿ ಅಲ್ಲಿ ಹೋರಾಟ ನಡೆದಿದ್ದು ಬಿಟ್ಟರೆ ಯಾವುದೇ ಆಸ್ತಿಗಲ್ಲ, ಜಗಳ ಇದಲ್ಲ. ಆ ಹೆಣ್ಣಿಗಾಗಿ ಹೊಡೆದಾಡಿದ್ದು. ಅಲ್ಲಿ ಇನ್ನೊಂದು ಗಂಡಾನೆ ಏನಾರ ಮದ ಬಂದಿದ್ದರೆ ಫೈಟ್ ಮಾಡ್ತಿತ್ತು. ಮದ ಬಂದ ಆನೆಗೆ ಇನ್ನೊಂದು ಮದ ಬಂದ ಆನೆ ಮಾತ್ರ ಮುಖ ಕೊಟ್ಟು ಹೋರಾಡೋದು. ಈ ಮದ ಬಂದಿಲ್ಲದ ಆನೆಗಳು ಆ ಸ್ಮೆಲ್ಲಿಗೆ ಓಡೋಗ್ತವೆ. ಆ ಸ್ಮೆಲ್ಲು ಹೀಟಿಗೆ ಬಂದು ಹೆಣ್ಣಾನೆಗೆ ಮಾತ್ರ ಆ ಮದದ ಸ್ಮೆಲ್ ಉಂಟಲ್ಲ, ಅದು ಖುಷಿಯಾಗೋದು. ಆ ಮದ ಬಂದ ಆನೆ ಇಲ್ಲಿ ಇದು ಇಳಿತಾ ಇರ್ಬೇಕಾದ್ರೆ ದ್ರವ ನಿರಂತರವಾಗಿ ಕಿವಿ ಹಿಂಗೆ ಬಡಿತಾ ಇರ್ತದೆ. ಪಟ 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 ಬಡಿತಾ ಇರ್ತದೆ. ಅದು ಯಾಕೆ ಅಂದರೆ ಗಾಳಿಗೆ ಈ ವಾಸನೆ ಹೋಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ್ದಾರ ಒಂದು ಹೆಣ್ಣಾನೆ, ಮದ ಬಂದ ಹೆಣ್ಣಾನೆ ಇದ್ದರೆ ಅದು ಆಕರ್ಷಿತ ಆಗಿ ಬರಲಿ ಅಂತ ಬಿಟ್ಟರೆ ಅದು ಪ್ರಕೃತಿ ಇಲ್ಲ ದೇವರು ಕೊಟ್ಟಿರೋ ಒಂದು ವರದಾನ ಇರ್ಬೋದು, ಒಂದು ಕ್ರಮ ಇರ್ಬೋದು. ಇದು ಮದ ಬರೋದು, ಅದು ಹೆಣ್ಣಾನೆಗೆ ಹೋಗಿ ಭೇಟಿ ಇದಾಗೋದು, ವಂಶವೃದ್ಧಿ ಮಾಡೋದು. ಅವತ್ತು ನಡೆದಿದ್ದು ಒಂದು ಹೆಣ್ಣಿಗಾಗಿ ಬಿಟ್ಟರೆ ಅಲ್ಲೇನು ರಾಜ್ಯಭಾರ ಮಾಡೋಕ್ಕಲ್ಲ. ಯಾಕೆಂದರೆ ಏಷ್ಯಾದ ಆನೆಗಳು ಒಂದು 60 ಇಲ್ಲ 70 ವರ್ಷದ ಒಂದು ಹೆಣ್ಣಾನೆನ ರಾಣಿ ಮಾಡ್ಕೊಂಡಿರ್ತವೆ. ಅದು ಹೇಳಿದಂಗೆ ಇಡೀ ಗುಂಪು. ಅದೇ ಆಫ್ರಿಕಾದ ಆನೆ ಆದರೆ ಒಂದು 100-150 ಆನೆಗಳು ಒಂದು ಗುಂಪಲ್ಲಿರ್ತವೆ. ಗಂಡಾನೆಗಳಿಗೆ ಅಲ್ಲಿ ಗುಂಪಲ್ಲಿ ಏನೂ ಕೆಲಸ ಇಲ್ಲ. ಹಾಗಾಗಿ ಅವತ್ತು ಏನಾರ ಕರಡಿ ಆನೆಗೂ ಮದ ಬಂದಿದ್ದರೆ ಒಂದು ಹೋರಾಟ ನಡೀತಿತ್ತು. ಆದರೆ ಮದ ಬಂದಾಗ ಒಂದು ಆನೆಗೆ ಅದರ ಅಪ್ಪನೇ ಆಗಲಿ ಇಲ್ಲ ಅದರ ಫ್ರೆಂಡೇ ಆಗಲಿ ಯಾರೇ ಆದರೂ ಅದು ಲೆಕ್ಕಕ್ಕೆ ಬರಲ್ಲ. ಮದ ಬಂದಾಗ ಆನೆಗಳಿಗೆ ಅದು ನೆನಪೇ ಬರಲ್ಲ. ಯಾಕೆಂದರೆ ಭೀಮನ ಜೊತೆ ಇದ್ದ ಒಂದು 3-4 ಸಾವಿರ kg ಒಂದು ಆನೆ, ಸೀಗೆ ಆನೆ ಭೀಮಿಗೆ ಹೊಡೆದು ಭೀಮನ ಹಿಂದೆ ಎಲ್ಲ ತೂತ್ ಮಾಡಿ ಹಾಕಿತ್ತು. ಆದರೆ ಭೀಮ ಅದಕ್ಕೆ ಮುಖ ಕೊಟ್ಟು ಹೋರಾಡಲಿಲ್ಲ. ಭೀಮ 6,000-6,500 kg ಒಂದು ಆನೆ ಒಂದೇ ಪೆಟ್ಟಿಗೆ ಹೊಡೆದು ಉರುಳಿಸ್ತಿತ್ತು. ಆದರೆ ಆ ಮದ ಬಂದಿದ್ದ ಸ್ಮೆಲ್ಲಿಗೆ ಬೇರೆ ಆನೆಗಳು ಮುಖ ಕೊಡಲ್ಲ. ಸಾಕಿದ ಆನೆ ಆಗಲಿ, ಕಾಡಾನೆ ಆಗಲಿ. ಸಾಕಿದಾನೆ ಆಗಲಿ, ಕಾಡಾನೆ ಆಗಲಿ, ಮದ ಬಂದ ಆನೆಗೆ ಇನ್ನೊಂದು ಮದ ಬಂದ ಆನೆ ಮಾತ್ರ ಮುಖ ಕೊಡೋದು. ಹಾಗಾಗಿ ಅವತ್ತು ನಡೆದಿದ್ದು ಒಂದು ಹೆಣ್ಣಿಗಾಗಿ ಹೋರಾಟ. ಕಾಡಾನೆಗಳು ಅವತ್ತು ಇನ್ನೊಂದು ಈಗ 2 ವರ್ಷದಿಂದ ನಮ್ಮ ಅರ್ಜುನ ಸತ್ತೋಗಕ್ಕೂ ಅದಕ್ಕೂ ಏನೂ ಕಾರಣ ಇಲ್ಲ. ಇದೇ ಕಾರಣ. ಅಲ್ಲಿ ಆ ಕಾಡಲ್ಲಿ 11 ಆನೆಗಳಿದ್ದು, ಅದರಲ್ಲಿ ಒಂದು 5-6 ಹೆಣ್ಣಾನೆಗಳಿದ್ದು, ಅದರಲ್ಲಿ ಒಂದು ಹೀಟಿಗೆ ಬಂದು ಹೆಣ್ಣಾನೆ ಇತ್ತು. ಯಾವಾಗ ಅಲ್ಲಿರೋ ಕಾಡಾನೆ ಒಂದು ಮದ ಬಂದ ಆನೆ ಇತ್ತು, ಆ ಸಮಯದಲ್ಲಿ ಭೀಮಿಗೂ ಅರ್ಜುನಿಗೂ ಮದ ಬಂದಿತ್ತು. ಹಾಗಾಗಿ ಅಲ್ಲೂ ಅದೇ ನಡೆದಿದ್ದು. ಒಂದು ಮದ ಬಂದ ಆನೆಗಳು ಅಷ್ಟೇ ಒಂದು ಹೆಣ್ಣಿಗಾಗಿ ಹೋರಾಡಿದ್ದು ಬಿಟ್ಟರೆ ಅಲ್ಲಿ ಬೇರೆ ಯಾವುದೇ ಕಾರಣ ಇಲ್ಲ. ಇಷ್ಟು ಕಾರಣ ಆಗಿದ್ದು.